ಗುರುಭ್ಯೋ ನಮಃ ಗುರು ರಾಘವೇಂದ್ರಾಯ ನಮಃ. ಸಮಸ್ತ ಕರ್ನಾಟಕ ವೀಕ್ಷಕರಿಗೆಲ್ಲರಿಗೂ ನಿಮ್ಮ ಪಂಡಿತ್ ಎನ್ ಶಾಸ್ತ್ರಿ ಮಾಡ್ತಕ್ಕಂಥ ನಮಸ್ಕಾರಗಳು. ವೀಕ್ಷಕರೇ, 2026 ಏಪ್ರಿಲ್ ತಿಂಗಳ ಕನ್ಯಾ ರಾಶಿಯವರಿಗೆ ಮಾಸ ಭವಿಷ್ಯ ಮತ್ತು ಮಾಸ ಫಲಗಳು ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. 2026 ಏಪ್ರಿಲಲ್ಲಿ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದವರಿಗೆ ಯಾವ ರೀತಿ ಫಲಗಳು ಸಿಗ್ಬೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಏಪ್ರಿಲ್ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಬದಲಾವಣೆ ಆಗ್ತಾ ಇದ್ದಾವೆ ಅನ್ನೋದನ್ನು ನಾವು ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಏಪ್ರಿಲ್ 3ನೇ ತಾರೀಕು ಕುಜ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಅದೇ ರೀತಿ ಬುಧ ಈ ತಿಂಗಳಲ್ಲಿ 2 ಸತಿ ಸ್ಥಾನ ಪಲ್ಲಟವನ್ನು ಮಾಡ್ತಾನೆ. ಮೊದಲನೇದಾಗಿ ಏಪ್ರಿಲ್ 11 ಕುಂಭರಾಶಿಯಿಂದ ಮೀನರಾಶಿಗೆ ಸ್ಥಾನ ಪಲ್ಲಟ ಮಾಡ್ತಾನೆ. ಆ ನಂತರದಲ್ಲಿ ಏಪ್ರಿಲ್ 30ನೇ ತಾರೀಕು ತಿಂಗಳ ಕೊನೆಯ ಹಂತದಲ್ಲಿ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅದಾದ ನಂತರದಲ್ಲಿ ಏಪ್ರಿಲ್ 14ನೇ ತಾರೀಕು ಮೀನರಾಶಿಯಿಂದ ಮೇಷರಾಶಿಗೆ ಸೂರ್ಯನ ಪ್ರವೇಶ ಆಗುತ್ತೆ, ಸೂರ್ಯನ ಬದಲಾವಣೆ ಆಗುತ್ತೆ. ಇದು ಸೂರ್ಯನಿಗೆ ಉಚ್ಚ ಸ್ಥಾನ ಕೂಡ ಆಗಿರುತ್ತೆ. ಕೊನೆಯದಾಗಿ ಶುಕ್ರ ಏಪ್ರಿಲ್ 20ನೇ ತಾರೀಕು ಶುಕ್ರ ಮೇಷರಾಶಿಯಿಂದ ವೃಷಭ ರಾಶಿಗೆ ತನ್ನದೇ ಸ್ವಂತ ಮನೆಗೆ ಶುಕ್ರನ ಪ್ರವೇಶ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಅದು ವೃಷಭ ರಾಶಿ ಬಂದು 9ನೇ ಮನೆ ಭಾಗ್ಯಸ್ಥಾನ ಆಗಿರುತ್ತೆ ಸಂಪೂರ್ಣವಾಗಿ. ಯಾಕಂದರೆ ಅವರು ಭಾಗ್ಯದ ಬಾಗಿಲು ತೆಗಿತಕ್ಕಂತಹ ಯೋಗ ಕೂಡ ಈ ತಿಂಗಳು ನೋಡ್ತಾ ಹೋಗ್ಬೋದು. ಕನ್ಯಾ ರಾಶಿಯವರಿಗೆ ತನ್ನ ಸ್ವಂತ ಮನೆಯ ಮೇಲೆ ಶನಿ ಮತ್ತು ಕುಜನ ದೃಷ್ಟಿ ಇದೆ. ಶನಿಯ ದೃಷ್ಟಿ ಅಂತಂದರೆ ಇಲ್ಲಿ ಶನಿ ಉಚ್ಚ ಸ್ಥಾನದಲ್ಲಿ ಇರ್ತಾನೆ. ಬುಧನ ಮನೆಯಲ್ಲಿ ಇಲ್ಲಿ ಶನಿ ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದರಿಂದ ತನ್ನದೇ ಡೆವಲಪ್ಮೆಂಟ್ ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕನ್ಯಾ ರಾಶಿಯವರಿಗೆ ಈ ತಿಂಗಳು ತುಂಬ ಉತ್ತಮವಾಗಿ ಆಗುತ್ತೆ ಅನ್ನೋದು ಕಂಡು ಬರ್ತಾ ಇದೆ. ಕೊನೆಯದಾಗಿ ಯಾಕಂತಂದರೆ ಒಂದೊಂದೇ ಹಂತವಾಗಿ ನಾವು ಕನ್ಯಾ ರಾಶಿಯವರಿಗೆ ನೋಡ್ತಾ ಹೋದಾಗ ಮೊದಲನೇದಾಗಿ ಫೈನಾನ್ಸ್ ವಿಚಾರವನ್ನು ಅಂದರೆ ಹಣಕಾಸಿನ ವಿಚಾರವನ್ನು ನಾವು ನೋಡ್ತಾ ಹೋಗೋಣ. ಹಣಕಾಸಿನ ವಿಚಾರವನ್ನು ನಾವು ನೋಡಬೇಕಾದ್ರೆ 2ನೇ ಮನೆ 6ನೇ ಮನೆ ಮತ್ತು 11ನೇ ಮನೆಯನ್ನು ನಾವು ನೋಡಬೇಕಾಗತ್ತೆ. ಕನ್ಯಾ ರಾಶಿಯವರಿಗೆ 2ನೇ ಮನೆ ಬಂದು ತುಲಾ ರಾಶಿ ಆಗಿರುತ್ತೆ. ತುಲಾ ರಾಶಿಯ ಅಧಿಪತಿ ಬಂದು ಶುಕ್ರ ಆಗಿರ್ತಾನೆ. ಶುಕ್ರ ಬಂದು ನಿಮಗೆ ಏನಪ್ಪ ಅಂದರೆ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಇರೋದರಿಂದ ಈ ತಿಂಗಳು ನಿಮಗೆ ತುಂಬ ಅಂದರೆ ತುಂಬ ಅನುಕೂಲ ಆಗುವಂಥ ಚಾನ್ಸಸ್ಗಳು ತುಂಬ ಕಂಡು ಬರ್ತಾ ಇದೆ. ಅರ್ಥ ಆಯ್ತಾ? ಅದಾದ ನಂತರದಲ್ಲಿ 6ನೇ ಮನೆ ನಾವು ಋಣಬಾಧೆಯನ್ನು ನಾವು ನೋಡ್ತಕ್ಕಂತಹ ಮನೆ 6ನೇ ಮನೆ ಆಗಿರುತ್ತೆ. ಕನ್ಯಾ ರಾಶಿಯವರಿಗೆ 6ನೇ ಮನೆ ಬಂದು ಕುಂಭರಾಶಿ ಆಗಿರುತ್ತೆ. ಕುಂಭರಾಶಿ ಮೇಲೆ ಗುರುವಿನ 9ನೇ ದೃಷ್ಟಿ ಇರೋದರಿಂದ ಏನಾಗುತ್ತೆ, ಋಣಬಾಧೆ ಇದ್ದರೂ ಸಹ ಅವರು ಕಳ್ಕೊಳ್ಳುವಂಥ ಯೋಗ ಈ ತಿಂಗಳು ಅವರಿಗೆ ಇದೆ. ಅವರಿಗೆ ಎಷ್ಟೇ ಸಾಲ ಇದ್ದರೂ ಸಹ ಸಾಲ ಕಳ್ಕೊಳ್ಳುವಂಥ ಯೋಗ ಈ ತಿಂಗಳು ಅವರಿಗೆ ಕಂಡು ಬರ್ತಾ ಇದೆ. ಅದಾದ ನಂತರದಲ್ಲಿ 11ನೇ ಮನೆಯಲ್ಲೂ ಸಹ ಗುರು ಇದ್ದಾನೆ. ಅವರಿಗೆ ಲಾಭ ಸ್ಥಾನದಲ್ಲೂ ಸಹ ಗುರು ಇರೋದರಿಂದ ಕನ್ಯಾ ರಾಶಿಯವರಿಗೆ ಲಾಭದ ಒಳಹರಿವು ಖಂಡಿತವಾಗಲೂ, ಹಣಕಾಸಿನ ಒಳಹರಿವು ಖಂಡಿತವಾಗಲೂ ಈ ತಿಂಗಳು ಇದ್ದೇ ಇದೆ. ಅದಾದ ನಂತರದಲ್ಲಿ ನಾವು ಆರೋಗ್ಯದ ವಿಚಾರವನ್ನು ನೋಡ್ತಾ ಹೋಗೋಣ. ಆರೋಗ್ಯದ ವಿಚಾರವನ್ನು ನೋಡ್ತಾ ಹೋದರೆ 8ನೇ ಮನೆಯನ್ನು ನಾವು ನೋಡಬೇಕಾಗುತ್ತೆ. ಕನ್ಯಾ ರಾಶಿಯವರಿಗೆ 8ಮ ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧ ಮೇಷರಾಶಿಯಲ್ಲಿ ಇರೋದರಿಂದ ಏನಾಗುತ್ತೆ, ಸೂರ್ಯನ ಅಲ್ಲಿಗೆ ಉಚ್ಚ ಸ್ಥಾನ ಆಗ್ತಾನೆ. ಸೂರ್ಯನ ಉಚ್ಚಸ್ಥಾನ ಆದರೂ ಸಹ ಆರೋಗ್ಯದ ಮೇಲೆ ಸ್ವಲ್ಪ ಉಷ್ಣತೆ ಪ್ರಮಾಣ, ಹೀಟ್ ಅಂತ ಏನು ಹೇಳ್ತೀವಿ ಅದರ ಸಮಸ್ಯೆ ಬರ್ಬೋದು. ಉಷ್ಣತೆ ಸಮಸ್ಯೆ ಇವರಿಗೆ ಕನ್ಯಾ ರಾಶಿಯವರಿಗೆ ಬರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದಾದ ನಂತರ ಕುಟುಂಬ ಸ್ಥಾನ ನೋಡ್ಲಿಕ್ಕೆ ಹೋದರೆ ಕುಟುಂಬ ಸ್ಥಾನ 4ನೇ ಮನೆಯನ್ನು ನೋಡಬೇಕಾಗತ್ತೆ. 4ನೇ ಮನೆ ಅಂತಂದರೆ ಕನ್ಯಾ ರಾಶಿಯವರಿಗೆ ಧನುರ್ರಾಶಿ ಆಗಿರುತ್ತೆ. ಧನುರ್ರಾಶಿ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಹೊಂದಾಣಿಕೊಂಡು ಹೋಗ್ತಕ್ಕಂಥದ್ದು, ಕುಟುಂಬ ಒಗ್ಗೂಡ್ಕೊಂಡು ಹೋಗ್ತಕ್ಕಂಥದ್ದು ತುಂಬ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಅದಾದ ನಂತರದಲ್ಲಿ ಕೆಲಸದ ವಿಚಾರವನ್ನು ನೋಡಬೇಕಂದ್ರೆ ನಾವು 10ನೇ ಮನೆ ನೋಡಬೇಕಾಗತ್ತೆ. 10ನೇ ಮನೆ ಮೇಲೆ ಗುರು ಇದ್ದಾನೆ. 10ನೇ ಮನೆಯಲ್ಲಿ ಮಿಥುನ ರಾಶಿ ಆಗಿರುತ್ತೆ. 10ನೇ ಮನೆಯಲ್ಲಿ ಗುರು ಇರೋದ್ರಿಂದ ಕೆಲಸದ ವಿಚಾರ ಖಂಡಿತವಾಗಲೂ ಇವರಿಗೆ ಒಳ್ಳೆಯ ರೀತಿಯಲ್ಲಿ ಹೋಗುತ್ತೆ. ಕೆಲಸದ ವಿಚಾರದಲ್ಲಿ ಬಡ್ತಿ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಕನ್ಯಾ ರಾಶಿಯವರಿಗೆ ಬಡ್ತಿ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಅದಾದ ನಂತರದಲ್ಲಿ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ಕೂಡ ಇದೆ. ಯಾಕಂದರೆ ಕನ್ಯಾ ರಾಶಿಯವರ ಅಧಿಪತಿ ಬುಧ ಆಗಿರೋದ್ರಿಂದ ಇವರಿಗೆ ವ್ಯವಹಾರದಲ್ಲಿ ಕನ್ಯಾ ರಾಶಿಯವರು ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಇವರಿಗೆ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಗುರು ಇರೋದರಿಂದ ಖಂಡಿತವಾಗಲೂ ಇವರಿಗೆ ಎಲ್ಲ ರೀತಿಯಲ್ಲೂ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥ ಚಾನ್ಸಸ್ ಅಂತೂ ಖಂಡಿತವಾಗಲೂ ಇದೆ. ಅದಾದ ನಂತರದಲ್ಲಿ ನಾವು
ಕುಟುಂಬದ ವಿಚಾರ, ಪ್ರೀತಿ ಪ್ರೇಮದ ವಿಚಾರವನ್ನು ನೋಡ್ತಾ ಹೋಗೋಣ. ಪ್ರೀತಿ ಪ್ರೇಮದ ವಿಚಾರವನ್ನು ನೋಡ್ತಾ ಹೋದರೆ 5ನೇ ಮನೆ ನೋಡಬೇಕಾಗತ್ತೆ. 5ನೇ ಮನೆ ಇವರಿಗೆ ಮಕರ ರಾಶಿ ಆಗಿರುತ್ತೆ. ಮಕರ ರಾಶಿಯ ಅಧಿಪತಿ ಶನಿ ಆಗಿರ್ತಾನೆ. ಶನಿ ಬಂದು ಇವರಿಗೆ 7ನೇ ಮನೆಯಲ್ಲಿ ಕೂತಿರೋದ್ರಿಂದ ಪ್ರೀತಿ ಪ್ರೇಮದಲ್ಲಿ ಕೆಲವೊಂದಿಷ್ಟು ಇವರಿಗೆ ಗೊಂದಲಗಳು ಆಗ್ತಕ್ಕಂಥ ಚಾನ್ಸಸ್ಸು ತುಂಬ ಇದೆ ಕನ್ಯಾ ರಾಶಿಯವರಿಗೆ. ಯಾಕಂದರೆ ಶನಿ ಯಾವುದೇ ರೀತಿಯಾದಂಥದ್ದು ಮೋಹಕ್ಕೆ ಒಳಪಡಲಿಕ್ಕೆ ಬಿಡುವುದಿಲ್ಲ, ಆಕರ್ಷಣೆ ಆಗಲಿಕ್ಕೆ ಬಿಡುವುದಿಲ್ಲ. ನಿಷ್ಠೆಯಿಂದ ಇದ್ದರೆ ಮಾತ್ರ ಇವರು ಮುಂದೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇವರನ್ನು ಕಟ್ಟಿ ಹಾಕುವಂಥದ್ದು, ತಡೆ ಮಾಡ್ತಕ್ಕಂಥದ್ದು ಶನಿ ಮಹಾತ್ಮರು ಮಾಡಬಹುದು ಏಪ್ರಿಲ್ ತಿಂಗಳಲ್ಲಿ. ಯಾಕಂತಂದರೆ ಸಂಪೂರ್ಣವಾಗಿ ಕನ್ಯಾ ರಾಶಿಯವರು ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಉಳಿಯುವಂಥ ಚಾನ್ಸಸ್ಸು ಇವರಿಗೆ ಇದೆ. ಇದಾದ ನಂತರದಲ್ಲಿ ಗೃಹಿಣಿಯರ ವಿಚಾರ ನೋಡೋಣ. ಕನ್ಯಾ ರಾಶಿ ಗೃಹಿಣಿಯರ ವಿಚಾರ ನೋಡಲಿಕ್ಕೆ ಹೋದರೆ ಗೃಹಿಣಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಶನಿ ಮಹಾತ್ಮರಿದ್ದಾರೆ. ಹಂಗೆ ಕುಜ ಕೂಡ ಇದೆ. ಸ್ವಲ್ಪ ಕೋಪ ಬರ್ತಕ್ಕಂಥ ಚಾನ್ಸಸ್ ಇದೆ. ಗಂಡನ ಜೊತೆ ಜಗಳ ಆಡುವಂಥ ಚಾನ್ಸಸ್ ಇದೆ. ಸ್ವಲ್ಪ ಕನ್ಯಾ ರಾಶಿಯವರು ಗಂಡನ ಜೊತೆ ಇಂದಿನ ವಿಷಯಗಳಿಗೆ ಗಂಡನ ಜೊತೆ ಏನಾದರೂ ಜಗಳ ಆಡುವಂಥದ್ದಿದ್ದರೆ ಸ್ವಲ್ಪ ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಅದಾದ ನಂತರ ಕುಟುಂಬದಲ್ಲಿ ತುಂಬ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನೀವು ಕೆಲಸ ಮಾಡಿಕೊಂಡು ಹೋಗುವಂಥದ್ದು ಈ ತಿಂಗಳು ಪ್ರತಿಯೊಂದು ಕಂಡು ಬರುತ್ತೆ ನಿಮಗೆ. ತುಂಬ ನಿಷ್ಠೆ ಪ್ರಾಮಾಣಿಕತೆ ಏನೇ ಕುಟುಂಬದ ಜವಾಬ್ದಾರಿ ಇದ್ದರೂ ಸಹ ಗೃಹಿಣಿಯರು ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು ತುಂಬ ಇದೆ. ಹಿರಿಯ ನಾವು ನೋಡಲಿಕ್ಕೆ ಹೋದರೆ ಕನ್ಯಾ ರಾಶಿಯ ಹಿರಿಯ ನಾಗರಿಕರು ಸ್ವಲ್ಪ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸ್ಬೋದು. ಯಾಕಂದರೆ ಹೊಟ್ಟೆ ನೋವಿನ ಸಮಸ್ಯೆ, ಆ ನಂತರದಲ್ಲಿ ಈ ಥರ ಸ್ವಲ್ಪ ಅವರಿಗೆ ಜ್ವರ ಬರ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ಈ ರೀತಿ ಕನ್ಯಾ ರಾಶಿಯ ಹಿರಿಯ ನಾಗರಿಕರಿಗೆ ಕಂಡು ಬರಬಹುದು. ಯಾಕಂದರೆ ಅಷ್ಟಮದಲ್ಲಿ ನಿಮಗೆ ಸೂರ್ಯ ಇದ್ದಾನೆ, ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಈ ರೀತಿ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಈ ರೀತಿ ಏನಾದರೂ ಕಂಡು ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಹಿರಿಯ ನಾಗರಿಕರು ಒಳ್ಳೆಯದು. ಇನ್ನೂ ಹೆಚ್ಚಿನ ಮಾಹಿತಿ ಕನ್ಯಾ ರಾಶಿಯವರು ತಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು ಅಂತಂದರೆ, ಇಲ್ಲ ತಮ್ಮ ಜಾತಕದ ಒಳರಿವು ಏನಾದರೂ ಅವರಿಗೆ ಪೂರ್ಣವಾಗಿ ಜಾತಕದ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಕೆಳಗಡೆ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ. ಅದಾದ ನಂತರದಲ್ಲಿ ನೇರವಾಗಿ ಸಹ ನಿಮಗೆ ಬಂದು ಭೇಟಿ ಆಗುವಂಥ ಅವಕಾಶ ಇದೆ. ನಮ್ಮ ನಂಬರಿಗೆ ಕರೆ ಮಾಡಿದ್ರೆ ಅಡ್ರೆಸ್ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.